ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆ ನಂತರ ಏನೆಲ್ಲ ಬೆಳವಣಿಗೆ ಬದಲಾವಣೆಗಳಾಗುತ್ತೆ? ಇಡೀ ಸಚಿವ ಸಂಪುಟವೇ ವಿಸರ್ಜನೆ ಆಗುತ್ತೆ. ಸರ್ಕಾರದಲ್ಲಿ ಪ್ರಮುಖ ಸ್ಥಾನ, ಸಚಿವರುಗಳು ಬದಲಾವಣೆಯಾಗುವ ಸಾಧ್ಯತೆ ಇದೆ. ಸಂಪುಟದ 34 ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಕಾರ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಹಾಲಿ ಸಚಿವರಿಗೆ ಡವಡವ ಶುರುವಾಗಿದೆ. ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗತ್ತೆ ಅನ್ನೋ ಆಸೆ ಗರಿಗೆದರಿದೆ. ಅವಧಿ ಮುಗಿದಿರುವ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನವೂ ಕೂಡ ಬದಲಾವಣೆ ಆಗುತ್ತೆ. ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಸಿಗುತ್ತೆ. ಕೆಪಿಸಿಸಿ ಅಧ್ಯಕ್ಷರ ಬದಲು ಆಗುವಂತಹ ಸಾಧ್ಯತೆ ಕೂಡ ಇದೆ. ಸಾಕಷ್ಟು ಬದಲಾವಣೆಗಳಂತೂ ಕಂಡುಬರುತ್ತೆ. ನಾಳೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರದ ಬೆಳವಣಿಗೆಗಳು ಏನೇನು? ಈಗಿರುವಂತಹ ಹಾಲಿ ಸಚಿವರಿಗೆ ಡವಡವ ಶುರುವಾದ್ರೆ ಇನ್ನುಳಿದಂತಹ ಶಾಸಕರು ಯಾರ್ಯಾರು ಸಚಿವ ಸ್ಥಾನಕ್ಕಾಗಿ ಶತಪ್ರಯತ್ನವನ್ನ ನಡೆಸ್ತಾ ಇದ್ರು, ಒಂದು ಹೊಸ ಆಸೆ ಗರಿಗೆದರಿದೆ. ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರ ಒಂದಷ್ಟು ಬೆಳವಣಿಗೆಗಳಂತೂ ಪಕ್ಕಾ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಗಳಿರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜೀನಾಮೆಯ ನಂತರ ಆಗುವಂತಹ ಬೆಳವಣಿಗೆಗಳು ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಸಚಿವರುಗಳಿಗೆ ಈಗ ನಡುಕ ಶುರುವಾಗಿದೆ. ಮತ್ತೊಂದು ಕಡೆ ಶಾಸಕರು ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ರು ಸಚಿವ ಸ್ಥಾನಕ್ಕೆ, ಅವರಿಗೊಂದಷ್ಟು ಆಸೆ ಕೂಡ ಗರಿಗೆದರ್ತಾ ಇದೆ. ಸೊ ಏನೆಲ್ಲ ಬೆಳವಣಿಗೆಗಳಾಗಬಹುದು ನಾಳೆ? ಶ್ವೇತಾ, ಈಗ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡರಲ್ಲೂ ಕೂಡ ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕ ಒಂದು ಹೊಸ ರೀತಿಯಾದಂತಹ ಸ್ಟ್ರಕ್ಚರ್ ರಚನೆ ಆಗತ್ತೆ. ಒಂದು, ಈಗ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಿದ್ದ ಹಾಗೆ ಅವರ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳ ಸಚಿವ ಸ್ಥಾನವೂ ಕೂಡ ವಿಸರ್ಜನೆ ಆಗಲಿದೆ. ಅಂದರೆ CMA ರಾಜೀನಾಮೆ ಕೊಟ್ಟ ಮೇಲೆ ಸಚಿವ ಸಂಪುಟವೇ ವಿಸರ್ಜನೆ ಆಗತ್ತೆ. ಹೀಗಾಗಿ ಹೊಸದಾಗಿ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು. ಇದಕ್ಕೆ ಲಾಬಿ ಶುರುವಾಗುತ್ತೆ, ಡಿಸ್ಕಷನ್ಸ್ ನಡೆಯುತ್ತೆ. ಆಗಬೇಕು ಅನ್ನುವಂಥವರು ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ಮಾಡ್ತಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಆಗುವಂಥ CM ಅನ್ನ ಹಿಡಿದು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮತ್ತು ಹೊಸದಾಗಿ ಆಯ್ಕೆಯಾಗುವಂಥವರ ಪಟ್ಟು ಕೂಡ ಇರುತ್ತೆ. ಹಾಲಿ ಇರುವಂಥ ಸಚಿವರಿಗೆ ಸಚಿವ ಸ್ಥಾನದಲ್ಲಿ ಅವರು ಮುಂದುವರಿತಾರೆ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅದು ಕೂಡ ಬದಲಾಗುತ್ತೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಒಂದು ಹೊಸ ಜನರೇಷನ್ ಪಾಲಿಟಿಕ್ಸ್ಗೆ AICC ಮುಂದಾಗಿದೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಆ ಕಾರಣಕ್ಕಾಗಿ ಹೊಸಬರಿಗೆ ಹೆಚ್ಚು ಅವಕಾಶಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಹೊಸ ಸಂಪುಟ ಬರಬೇಕು, ಅಲ್ಲಿ ಬದಲಾವಣೆ ಆಗುತ್ತೆ. ಇನ್ನೊಂದು ಕಡೆ CM ರಾಜೀನಾಮೆಯ ಜೊತೆಗೆ ಅಲ್ಲಿ KPCC ಅಧ್ಯಕ್ಷ ಸ್ಥಾನವೂ ಕೂಡ ತೆರವಾಗುತ್ತೆ. ಅಲ್ಲಿ ಹೊಸ KPCC ಅಧ್ಯಕ್ಷರು ಆಗಬೇಕಾಗತ್ತೆ. ಅಲ್ಲಿ ಕಾರ್ಯಾಧ್ಯಕ್ಷರ ನೇಮಕ ಕೂಡ ಆಗಬೇಕಾಗತ್ತೆ. ಈಗಾಗಲೇ ಸಿದ್ದರಾಮಯ್ಯನವರು ನೇಮಿಸಿದಂತಹ ನಿಗಮ ಮಂಡಳಿಯ ಅಧ್ಯಕ್ಷರ ಅವಧಿ ಮುಗಿದಿತ್ತು, ಈಗ ಅವರನ್ನ ಮುಂದುವರಿಸಲಾಗಿದೆ. ಸೊ ಈಗ CM ರಾಜೀನಾಮೆಯಿಂದಾಗಿ ಹೊಸದಾಗಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಬೇಕಾಗತ್ತೆ. ಆ ನಿಗಮ ಮಂಡಳಿಯ ಅಧ್ಯಕ್ಷರಾಗಿತ್ತಂಥವರು ಕೂಡ ಮುಂಬಡ್ತಿ ಪಡೆದು ಸಚಿವರಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದರೆ ಪಕ್ಷದ ಒಳಗೂ ಕೂಡ ಇಡೀ ಕಾಂಗ್ರೆಸ್ನ ರಚನೆ ಬದಲಾಗ್ತಾ ಇದೆ. ಸರ್ಕಾರದಲ್ಲೂ ಕೂಡ ಹೊಸ ರಚನೆ ಬದಲಾಗ್ತಾ ಇದೆ. ಎರಡರಲ್ಲೂ ಕೂಡ CM ಅವರ ಒಂದು ರಾಜೀನಾಮೆ ಕಾಂಗ್ರೆಸ್ನ ಒಳಗೆ ಒಂದು ಹೊಸ ರಚನೆಗೆ ಕಾರಣ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ 2028ರ ಚುನಾವಣೆಗೆ ಹೆಲ್ಪ್ಫುಲ್ ಆಗತ್ತೆ ಮತ್ತು ಆಯ್ಕೆಗಳನ್ನು ಹೈಕಮಾಂಡ್ ಹೇಗೆ ಮಾಡ್ತಾರೆ, ಅಂದರೆ ಅದು KPCC ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವರನ್ನಾಗಿ ಆಯ್ಕೆ ಮಾಡುವಂಥದ್ದು ಇರ್ಬೋದು, ಇನ್ನಷ್ಟು ಹೆಚ್ಚುವರಿ DCM ಮಾಡ್ತೀವಿ ಅನ್ನುವಂಥ ತೀರ್ಮಾನಗಳಿರ್ಬೋದು. ಇದಕ್ಕೆ ಅಳೆದು ತೂಗಿ ಹೈಕಮಾಂಡ್ ಯಾರಿಗೆ ಅವಕಾಶಗಳನ್ನು ಕೊಡ್ತಾರೆ ಮತ್ತು ಅವರು ಎಷ್ಟು ಸಮರ್ಥವಾಗಿ ಕಾಂಗ್ರೆಸ್ನ ಪಕ್ಷದಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು ತಮ್ಮ ಹುದ್ದೆಗಳನ್ನು ನಿಭಾಯಿಸ್ತಾರೆ ಅನ್ನೋದರ ಮೇಲೆ 2028ರ ಚುನಾವಣಾ ಭವಿಷ್ಯ ಕಾಂಗ್ರೆಸ್ದು ನಿಂತಿದೆ. ಹೈಕಮಾಂಡ್ ಆ ಕಾರಣಕ್ಕಾಗಿ ಒಂದು ಹೊಸ ಜನರೇಷನ್ ತರಬೇಕು, ಹೊಸ ನಾಯಕತ್ವ ತರಬೇಕು ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಂಥ ಮೇರು ವ್ಯಕ್ತಿತ್ವದ ನಾಯಕರಿಗೆ ಪದತ್ಯಾಗಕ್ಕೆ ಸೂಚಿಸಿದ್ದಾರೆ. ಅಂದರೆ ಹೊಸ ಒಂದು ಜನರೇಷನ್ ಪಾಲಿಟಿಕ್ಸ್ ಕಡೆಗೆ ಹೈಕಮಾಂಡ್ ಮನಸ್ಸು ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಈಗ ಮುಂಬರುವಂಥ ಈ ಬದಲಾವಣೆಗಳು, ಅದು ಸಚಿವ ಸಂಪುಟದ ಬದಲಾವಣೆಗಳಿರ್ಬೋದು, ಪಕ್ಷದ ಒಳಗೆ ಅಧ್ಯಕ್ಷರು ಕಾರ್ಯಾಧ್ಯಕ್ಷರ ಬದಲಾವಣೆಗಳಿರ್ಬೋದು, ನಿಗಮ ಮಂಡಳಿಯ ಅಧ್ಯಕ್ಷರ ಬದಲಾವಣೆಗಳಿರ್ಬೋದು, ಈ ಬದಲಾವಣೆಗಳನ್ನು ಹೈಕಮಾಂಡ್ ಹೇಗೆ ಮಾಡ್ತಾರೆ ಅನ್ನೋದರ ಮೇಲೆ 2028ರ ಚುನಾವಣೆಯು ಕೂಡ ನಿಂತಿದೆ. ಆ ನಿಟ್ಟಿನಲ್ಲಿ ಇಡೀ ಒಂದು ಸಿದ್ದರಾಮಯ್ಯನವರ ರಾಜೀನಾಮೆ ಇಡೀ ಕಾಂಗ್ರೆಸ್ನ ಸರ್ಕಾರ ಮತ್ತು ಪಕ್ಷದ ದೊಡ್ಡ ಪ್ರಮಾಣದ ಬದಲಾವಣೆಗೆ ಕಾರಣ ಆಗ್ತಾ ಇರೋದು ಸ್ಪಷ್ಟ. ಶ್ವೇತಾ, ಓಕೆ, ಈ 4 DCM ಸ್ಥಾನದ ಬಗ್ಗೆ ಮಾರುತೇಶ್ ಈಗ ಏನು ಚರ್ಚೆ ಆಗ್ತಾ ಇದೆ, ಈ 4 ಸ್ಥಾನ ಅಂದ್ರೆ ಇದು ಯಾವ ಕಾರಣಕ್ಕೆ ಈಗ DCM ಅಂತ?
ಈ ಪವರ್ ಅನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಈ ತರದ ತೀರ್ಮಾನವನ್ನೇನಾದ್ರೂ ಹೈಕಮಾಂಡ್ ತಗೊಳ್ಳೋದಕ್ಕೆ ಹೊರಟಿದ್ಯಾ? ಈಗ ಪವರ್ ಕಂಟ್ರೋಲ್ ಮಾಡುವಂತಹ ತೀರ್ಮಾನಕ್ಕೆ ಏನಾದರೂ ಹೈಕಮಾಂಡ್ ಬಂದರೆ ನಾಳೆ ಅದು ಒಂದು ಡಿಸ್ಟ್ರಕ್ಷನ್ಸ್ ಆಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ. ಹೈಕಮಾಂಡ್ ಈಗ ಸಿದ್ದರಾಮಯ್ಯನವ್ರನ್ನ ರೀಪ್ಲೇಸ್ ಮಾಡುವಂತಹ ನಾಯಕತ್ವಕ್ಕೆ ಈ ರೀತಿಯಾದಂಥ ಹೆಚ್ಚುವರಿ DCM ಇರ್ಬೋದು, KPCC ಅಧ್ಯಕ್ಷ ಸ್ಥಾನದ ಹುದ್ದೆ ಇರ್ಬೋದು, ಈ ಥರದ ಹುದ್ದೆಗಳನ್ನು ಸಿದ್ದರಾಮಯ್ಯನವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ಹೈಕಮಾಂಡ್ ನೋಡ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರು ಅಹಿಂದ ವೋಟ್ ಬ್ಯಾಂಕ್ ನನ್ನ ಜೊತೆಗೆ ಇದೆ, ಮುಂದಿನ ಚುನಾವಣೆಗೆ ಅಂದರೆ ನನಗೆ ಇನ್ನೂ 2 ವರ್ಷ ಕಾಲಾವಕಾಶ ಕೊಟ್ಟರೆ ಈ ವೋಟ್ ಬ್ಯಾಂಕನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಚುನಾವಣೆಯನ್ನು ಮಾಡ್ತೀವಿ ಅಂತೇಳಿ ಹೈಕಮಾಂಡ್ನ ಮುಂದೆ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಆದರೆ ಈ ಅಹಿಂದ ವೋಟ್ ಬ್ಯಾಂಕನ್ನು ನಾವು ಕೇರ್ ತೆಗೆದುಕೊಳ್ತೀವಿ, ಅದಕ್ಕೆ ಪರ್ಯಾಯವಾದಂಥ ನೇಮಕಾತಿಗಳನ್ನು ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡಿದ್ದಾರೆ. ಹಾಗಾಗಿ ಈ DCMನ ಆಯ್ಕೆ ಇರ್ಬೋದು, KPCC ಅಧ್ಯಕ್ಷರ ಆಯ್ಕೆ ಇರ್ಬೋದು, ಕಾರ್ಯಾಧ್ಯಕ್ಷರ ಆಯ್ಕೆ ಇರ್ಬೋದು, ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ಹೇಗೆ ಅಹಿಂದ ವೋಟ್ ಬ್ಯಾಂಕ್ ಬಹಳ ಗಟ್ಟಿಯಾಗಿ ನಿಂತ್ಕೊಳ್ತೋ ಆ ವೋಟ್ ಬ್ಯಾಂಕ್ ಹಾಗೆ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಆಲೋಚನೆ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಅಹಿಂದ ವರ್ಗಕ್ಕೆ DCM ಸ್ಥಾನ ಮತ್ತು KPCC ಅಧ್ಯಕ್ಷ ಸ್ಥಾನ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ನೀವು ಕೇವಲ ಪವರ್ ಸೆಂಟರ್ ಆಗಿ ನೀವು DCM ನೇಮಕ ಮಾಡೋದೇ ಆದರೆ ಅದರಿಂದ ಪ್ರಯೋಜನಗಳಿಲ್ಲ. ಅಹಿಂದ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ಜೊತೆಗೆ ಉಳಿಬೇಕು ಅಂತ ಹೇಳಿದ್ರೆ ಅಹಿಂದ ವರ್ಗಕ್ಕೆ ಹೆಚ್ಚುವರಿ DCM ಕೊಡುವಂಥದ್ದು ಮತ್ತು KPCC ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥದ್ದು, ನಿಗಮ ಮಂಡಳಿಗಳಲ್ಲಿ ಹೆಚ್ಚು ನೇಮಕ ಮಾಡುವಂಥದ್ದು, ಜೊತೆಗೆ ಕಾರ್ಯಾಧ್ಯಕ್ಷರ ನೇಮಕದಲ್ಲೂ ಕೂಡ ಅಹಿಂದ ವರ್ಗಕ್ಕೆ ಹೆಚ್ಚು ಆದ್ಯತೆ ಕೊಡೋದ್ರಿಂದ ಈ ವೋಟ್ ಬ್ಯಾಂಕ್ ಗಟ್ಟಿಯಾಗಿ ಉಳಿಯುವಂತಹ ಸಾಧ್ಯತೆಗಳಿದೆ. ಒಂದು ವೇಳೆ ನೀವು ಕೇವಲ ಪವರ್ ಸೆಂಟರ್ ಅಥವಾ DK ಶಿವಕುಮಾರ್ ಅವರಿಗೆ ಅಧಿಕಾರಕ್ಕೆ ನಿಯಂತ್ರಣ ಹೇರುವ ಸಲುವಾಗಿ ಹೆಚ್ಚುವರಿ DCM ಮಾಡ್ತೀವಿ ಅಂದರೆ ಅದರಲ್ಲಿ ಯಾವುದೇ ಪ್ರಯೋಜನ ಇಲ್ಲ, ಅದು ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆದ್ರೆ ಈಗ ಹೈಕಮಾಂಡ್ ಮನಸ್ಸಿನಲ್ಲಿರುವಂಥದ್ದು ಸಿದ್ದರಾಮಯ್ಯನವರ ಬಳಿ ಇದ್ದಂತಹ ವೋಟ್ ಬ್ಯಾಂಕ್ ಅನ್ನ ಹೇಗೆ ಯಾವ್ಯಾವ ನಾಯಕರನ್ನ ಯಾವ್ಯಾವ ಆಯಕಟ್ಟಿನ ಹುದ್ದೆಗಳಿಗೆ ನೇಮಿಸೋದ್ರಿಂದ ಆ ವೋಟ್ ಬ್ಯಾಂಕ್ ಹಾಗೆ ಉಳಿಯುತ್ತೆ ಅನ್ನೋದು ಹೈಕಮಾಂಡ್ನ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗಾಗಿನೇ ಅಹಿಂದ ವರ್ಗಕ್ಕೆ DCM ಮತ್ತು KPCC ಅಧ್ಯಕ್ಷ ಹುದ್ದೆ ಒಲಿಯುವಂತ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದಾವೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್. ರಾಜೀನಾಮೆಗೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. 3 ವರ್ಷದ ಆಡಳಿತದ ಬಗ್ಗೆ CM ಟ್ವೀಟ್ ಮಾಡಿದ್ದಾರೆ. ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದೆ ಸರ್ಕಾರ. 3 ವರ್ಷದ ತಮ್ಮ ಸರ್ಕಾರದ ಸಾಧನೆ ಬಗ್ಗೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಣೆ. ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಯಾರು ಹಸಿವಿನಿಂದ ಮಲಗಬಾರದು ಅನ್ನೋ ಸಂಕಲ್ಪದೊಂದಿಗೆ ಅನ್ನಭಾಗ್ಯ ಜಾರಿಯಾಗಿತ್ತು. ಅನ್ನಭಾಗ್ಯ ಉಚಿತ ಅಕ್ಕಿ ವಿತರಣೆಗೆ ಇಲ್ಲಿ ತನಕ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ರಾಜೀನಾಮೆ ನಿರ್ಧಾರದ ಬೆನ್ನಲ್ಲೇ ತಮ್ಮ ಸಾಧನೆಯ ಬಗ್ಗೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಈ 3 ವರ್ಷದ ಸರ್ಕಾರದ ಸಾಧನೆ, ಜನರಿಗೆ ಕೊಟ್ಟ ಭರವಸೆಯನ್ನ ಈಡೇರಿಸಿದ ಸಂತೃಪ್ತಿ ಎಲ್ಲವನ್ನೂ ಈ ಟ್ವೀಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಈ ಸಾಧನೆಯ ಶ್ರೇಯಸ್ಸು ಕನ್ನಡಿಗರಿಗೆ ಅರ್ಪಣೆ ಅಂತ ಹೇಳಿದ್ದಾರೆ. ನಾಳೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಟ್ವೀಟ್ ಮಾಡಿದ್ದಾರೆ. ಈ 3 ವರ್ಷದ ಆಡಳಿತ ತೆಗೆದುಕೊಂಡಂತ ಪ್ರಮುಖ ನಿರ್ಧಾರಗಳ ಬಗ್ಗೆ ಈ ಟ್ವೀಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆ ಅದನ್ನ ರಾಜ್ಯದ ಜನರಿಗೆ ತಲುಪಿಸಿದ್ದು, ಈ 3 ವರ್ಷದ ಸರ್ಕಾರದ ಸಾಧನೆ ಏನಿದೆ ಅದರ ಶ್ರೇಯಸ್ಸು ಪ್ರತಿ ಕನ್ನಡಿಗನಿಗೆ ಸಮರ್ಪಣೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಾಳೆ ಬೆಳಗಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಮಾಡಿರುವಂತ ಟ್ವೀಟ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.